ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸ ವೇಳೆ ಹೈಡ್ರಾಮವೇ ನಡೆದೋಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರೋದು. ಕೇಂದ್ರ ಸಚಿವ ಸೋಮಣ್ಣಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನ ನಡೆಸಿದೆ. ಬ್ಯಾನರ್ ಅಲ್ಲಿ ಸ್ಥಳೀಯ ಸಂಸದ ಸಚಿವರ ಹೆಸರು ಇಲ್ಲದಕ್ಕೆ ಕಿರಿಕನ ತೆಗೆದಿದೆ. ಕೊಪ್ಪಳದ ಹಿಟ್ನಾಳ್ ಬಳಿ ಕಾಮಗಾರಿಗೆ ಚಾಲನೆ ನೀಡುವ ವೇಳೆ ಗೊಂದಲ ಸೃಷ್ಟಿಯಾಗಿತ್ತು. ವೇದಿಕೆಯಲ್ಲಿ ಚೇರ್ ಅನ್ನ ಕಿತ್ತು ಹಾಕಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು. ಹೆಸರು ಇಲ್ಲದಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಸಚಿವ ವಿ ಸೋಮಣ್ಣ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ತಪ್ಪಿಗೆ ಗರಂ ಆದ ಸಚಿವ ವಿ ಸೋಮಣ್ಣ ವೇದಿಕೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಘೋಷಣೆ ಕೂಡ ಮುಗಿತು. ಯಾರು ಮಜಾ ತಂಗಡಿಗೆ ಅವರು ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಯಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಹಿಟ್ನಾಳ್ ಗ್ರಾಮದಲ್ಲಿ LC 77 27 ಕೋಟಿ ರೂಪಾಯಿನಲ್ಲಿ 22-23 ಸ್ಯಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂತ ಕಾಗದವನ್ನ ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತಿರೋ 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಹಿಟ್ನಾಳ್ರು ನನಗೆ ಬಂದು ಹೇಳಿದ್ಮೇಲೆ 24ರಲ್ಲಿ ಆದೇಶ ಮಾಡಿ ತಂಗಡಿಗೆ ಅವರು ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಯಲ್ಲಿ ಹಾಕಿದ್ದಾರೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸ ವೇಳೆ ಹೈಡ್ರಾಮವೇ ನಡೆದೋಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರೋದು. ಕೇಂದ್ರ ಸಚಿವ ಸೋಮಣ್ಣಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನ ನಡೆಸಿದೆ. ಬ್ಯಾನರ್ ಅಲ್ಲಿ ಸ್ಥಳೀಯ ಸಂಸದ ಸಚಿವರ ಹೆಸರು ಇಲ್ಲದಕ್ಕೆ ಕಿರಿಕನ ತೆಗೆದಿದೆ. ಕೊಪ್ಪಳದ ಹಿಟ್ನಾಳ್ ಬಳಿ ಕಾಮಗಾರಿಗೆ ಚಾಲನೆ ನೀಡುವ ವೇಳೆ ಗೊಂದಲ ಸೃಷ್ಟಿಯಾಗಿತ್ತು. ವೇದಿಕೆಯಲ್ಲಿ ಚೇರ್ ಅನ್ನ ಕಿತ್ತು ಹಾಕಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು. ಹೆಸರು ಇಲ್ಲದಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಸಚಿವ ವಿ ಸೋಮಣ್ಣ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ತಪ್ಪಿಗೆ ಗರಂ ಆದ ಸಚಿವ ವಿ ಸೋಮಣ್ಣ ವೇದಿಕೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಘೋಷಣೆ ಕೂಡ ಮುಗಿತು.
ತಂಗಡಿಗೆಯವರು ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಇಟ್ಟಾರ್ ಗ್ರಾಮದಲ್ಲಿ LC 77 27 ಕೋಟಿ ರೂಪಾಯಿನಲ್ಲಿ 22-23 ಸ್ಯಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂತ ಕಾಗದವನ್ನ ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಇಟ್ಟಾಡ್ರು ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ತಂಗಡಿಗೆಯವರು ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸ ವೇಳೆ ಹೈಡ್ರಾಮವೇ ನಡೆದು ಹೋಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರೋದು. ಕೇಂದ್ರ ಸಚಿವ ಸೋಮಣ್ಣಗೆ ಮುತ್ತಿಗೆಯನ್ನ ಹಾಕುವುದಕ್ಕೆ ಯತ್ನ ನಡೆಸಿದೆ. ಬ್ಯಾನರ್ ಅಲ್ಲಿ ಸ್ಥಳೀಯ ಸಂಸದ ಸಚಿವರ ಹೆಸರು ಇಲ್ಲದಕ್ಕೆ ಕಿರಿಕನ ತೆಗೆದಿದೆ. ಕೊಪ್ಪಳದ ಹಿಟ್ನಾಳ್ ಬಳಿ ಕಾಮಗಾರಿಗೆ ಚಾಲನೆ ನೀಡುವ ವೇಳೆ ಗೊಂದಲ ಸೃಷ್ಟಿಯಾಗಿತ್ತು. ವೇದಿಕೆಯಲ್ಲಿ ಚೇರ್ ಅನ್ನ ಕಿತ್ತು ಹಾಕಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು. ಹೆಸರಿಲ್ಲದಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಸಚಿವ ವಿ ಸೋಮಣ್ಣ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ತಪ್ಪಿಗೆ ಗರಂ ಆದ ಸಚಿವ ವಿ ಸೋಮಣ್ಣ ವೇದಿಕೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಘೋಷಣೆ ಕೂಡ ಮುಗಿತು. ನಮ್ಮ ಪಕ್ಷದವ್ರು ಯಾರು ಮಜಾ ತಂಗಡಿಗೆಯವರು ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಇಟ್ಟಾರ್ ಗ್ರಾಮದಲ್ಲಿ LC 77 27 ಕೋಟಿ ರೂಪಾಯಿನಲ್ಲಿ 22-23 ಸ್ಯಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂತ ಕಾಗದವನ್ನ ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಇಟ್ಟಾಡ್ರು ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ತಂಗಡಿಗೆಯವರು
ನಮ್ಮ ಹೆಸರನ್ನೇ ಹಾಕಿಲ್ಲ ಕಲ್ಲೇಲಿ ಅಂದ್ರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗದಿನಾದೆ. ಅದಾದ್ಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೇಲಿ ಹಾಕಿದ್ದಾರೆ.